Praise the Lord. Greetings to you all in the name of our Lord and Savior Jesus Christ. Today's Bible verse, Isaiah chapter 53 verse 9. They made his grave with the wicked and with the rich man in his death. ಈ ದಿನದ ದೇವರ ವಾಕ್ಯ ಯೆಶಾಯನ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯ 9ನೇ ವಚನ. ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಯೇಸು ಸ್ವಾಮಿ ಸತ್ತಾಗ ದುಷ್ಟರ ಮಧ್ಯೆ ಆತನನ್ನು ಹೂಣಿಟ್ಟರು ಎಂಬುದಾಗಿ ಇಂದಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೌದು, ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿರುವಾಗ ಆ ಕಡೆ ಒಬ್ಬ ಕಳ್ಳ, ಈ ಕಡೆ ಒಬ್ಬ ಕಳ್ಳ, ಈ ರೀತಿ ಆತನು ಸತ್ತಾಗ ದುಷ್ಟರ ಮಧ್ಯದಲ್ಲಿ ಸಾಯಬೇಕಾಯಿತು. ಮತ್ತೆ ಮುಂದೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು ಎಂಬುದಾಗಿ ಇದನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನು ನಾವು ಮತ್ತಾಯ 27:57-59 ವಚನಗಳಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿಗೆ ಒಬ್ಬ ಶಿಷ್ಯನಿದ್ದನು. ಆತನು ಒಬ್ಬ ಗುಪ್ತ ಶಿಷ್ಯನಾಗಿದ್ದನು. ಯಹೂದ್ಯರಿಗೆ ಭಯಪಟ್ಟು ಯಹೂದ್ಯರ ಮುಂದೆ ಯೇಸುವಿನ ಶಿಷ್ಯನು ಎಂಬುದಾಗಿ ಹೇಳಿಕೊಳ್ಳಲಿಕ್ಕೆ ಅವನು ಭಯಪಟ್ಟವನಾಗಿದ್ದನು. ಅವನು ಒಬ್ಬ ಧನವಂತನಾದ ಮನುಷ್ಯನಾಗಿದ್ದನು. ಅವನು ಅರಿಮತ್ತಾಯ ಎನ್ನುವ ಪಟ್ಟಣದವನಾಗಿದ್ದನು. ಅವನು ಘನವುಳ್ಳ ಒಬ್ಬ ವ್ಯಕ್ತಿಯಾಗಿದ್ದನು. ನೀತಿವಂತನಾದ ಒಬ್ಬ ಮನುಷ್ಯನಾಗಿದ್ದನು. ಅವನು ದೇವರ ರಾಜ್ಯವನ್ನು ನಿರೀಕ್ಷಿಸುವಂತಹ ವ್ಯಕ್ತಿಯಾಗಿದ್ದನು. ಇಂದು ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಾಗ, ಯೇಸು ಸ್ವಾಮಿ ಮರಣ ಹೊಂದಿದಾಗ ಧೈರ್ಯ ತಂದುಕೊಂಡು ಪಿಲಾತನ ಬಳಿಗೆ ಬರುತ್ತಾನೆ. ಪಿಲಾತನ ಬಳಿಗೆ ಬಂದು ಯೇಸುವಿನ ದೇಹವನ್ನು ಕೇಳಿಕೊಂಡು ನಾರು ಮಡಿಯನ್ನು ತೆಗೆದುಕೊಂಡು ಬಂದು ಯೇಸು ಸ್ವಾಮಿಯ ದೇಹವನ್ನು ಕೆಳಗೆ ಇಳಿಸುತ್ತಾನೆ. ಅವನ ಹೆಸರು ಯೋಸೇಫನು. ಹಾಗೆಯೇ ಇನ್ನೊಬ್ಬ ವ್ಯಕ್ತಿ ಕೂಡ ಯೇಸು ಸ್ವಾಮಿಗೆ ಗುಪ್ತ ಶಿಷ್ಯನಾಗಿದ್ದನು. ಅವನು ಒಂದು ಸಾರಿ ಯೇಸುವಿನ ಬಳಿಗೆ ಬಂದಿದ್ದನು. ಇವನು ನಿಕೋದೇಮನು ಎಂಬುದಾಗಿ. ಇವನು ಸಹ ಇಲ್ಲಿಗೆ ಬರುತ್ತಾನೆ. ಬೋಳ ಅಗುರುಗಳನ್ನು ಕಲಸಿರ್ತಕ್ಕಂಥ ಚೂರ್ಣವನ್ನು 100 ಸೇರಿನಷ್ಟು ತಕೊಂಡು ಬಂದು ಯೇಸುವಿನ ದೇಹಕ್ಕೆ ಹಚ್ಚಿ ಯಹೂದ್ಯರ ಮರ್ಯಾದೆಯ ಪ್ರಕಾರವಾಗಿ ಯೇಸು ಸ್ವಾಮಿಯನ್ನು ಸಮಾಧಿ ಮಾಡಿದರು ಎಂಬುದಾಗಿ ಯೋಹಾನ 19:39-40 ವಚನದಲ್ಲಿ ನಾವು ನೋಡುತ್ತೇವೆ. ಈ ರೀತಿ ಯೇಸು ಸ್ವಾಮಿ ಸತ್ತಾಗ ಪುಷ್ಟರ ನಡುವೆ ಆತನನ್ನು ಹೂಣಿಟ್ಟರು. ಅದು ಅರಿಮತ್ತಾಯದ ಯೋಸೇಫನು ತನಗಾಗಿ ಸಿದ್ಧಪಡಿಸಿಟ್ಟುಕೊಂಡಿರ್ತಕ್ಕಂಥ ಸಮಾಧಿಯಾಗಿತ್ತು. ಇದುವರೆಗೆ ಆ ಸಮಾಧಿಯಲ್ಲಿ ಯಾರನ್ನೂ ಕೂಡ ಇಟ್ಟಿರಲಿಲ್ಲ. ಭೂಗರ್ಭದಲ್ಲಿ ಚಿನ್ನ ಮುಂತಾದ ಬೆಲೆಯುಳ್ಳ ದ್ರವ್ಯಗಳು ಸಿಗುತ್ತವೆ. ಸಮುದ್ರದಲ್ಲಿ ಅಮೂಲ್ಯವಾದ ಮುತ್ತುಗಳು ಮರೆಯಾಗಿರುತ್ತವೆ. ಅದೇ ರೀತಿಯಲ್ಲಿ ದೇವಭಕ್ತರಾಗಿರ್ತಕ್ಕಂಥ ಯೋಸೇಫ ಮತ್ತು ನಿಕೋದೇಮರಲ್ಲಿ ಕರ್ತನ ಮೇಲಿರುವ ವಿಶ್ವಾಸವು ಮರೆಯಾಗಿತ್ತು. ಪ್ರಿಯರೇ, ಅವರು ಅನೇಕ ಮಹತ್ ಕಾರ್ಯಗಳನ್ನು ಕಂಡರೂ ಕೂಡ, ಆತನ ಮಾತುಗಳನ್ನು ಕೇಳಿಸಿಕೊಂಡರೂ ಕೂಡ ಅವರ ವಿಶ್ವಾಸ ಹೊರಗೆ ಬರಲಿಲ್ಲ. ಆದರೆ ಇಂದು ಯೇಸು ಸ್ವಾಮಿಯನ್ನು ಕ್ರೂಜೆಯಲ್ಲಿ ಹಾಕಿದಾಗ, ಯೇಸು ಸ್ವಾಮಿ ಮರಣ ಹೊಂದಿದಾಗ ಅವರಲ್ಲಿರುವ ವಿಶ್ವಾಸವು ಹೊರಗೆ ಬಂತು, ಅದು ಬಯಲಿಗೆ ಬಿತ್ತು. ಪ್ರಿಯರೇ, ಅದೇ ರೀತಿಯಲ್ಲಿ ಇಂದು ನಿನ್ನ ವಿಶ್ವಾಸ ಏನಾದರೂ ಹುದುಗಿಕೊಂಡಿರುವುದಾದರೆ ಇಂದೇ ನೀನು ಎಚ್ಚೆತ್ತುಕೋ. ಕ್ರಿಸ್ತನ ಮೇಲಿರುವ ವಿಶ್ವಾಸವನ್ನು ನೀನು ಹೊರಗೆ ತಾ. ಕರ್ತನ ಮೇಲೆ ನೀನು ನಂಬಿಕೆ ಇಟ್ಟು ಜೀವಿಸು. ಇಂದು ನೀನು ಮನುಷ್ಯರ ಮುಂದೆ ನಾನು ಕ್ರಿಸ್ತನವನು ಎಂಬುದಾಗಿ ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಪಡುವುದಾದರೆ ಯೇಸು ಸ್ವಾಮಿಯೂ ಕೂಡ ತನ್ನ ತಂದೆಯ ಮುಂದೆ ನಿನ್ನ ಕುರಿತು ಇವನು ನನ್ನವನು ಎಂಬುದಾಗಿ ಹೇಳಲಿಕ್ಕೆ ಆತನು ನಾಚಿಕೆ ಪಡುವ ಆತನಾಗಿದ್ದಾನೆ. ಯೇಸು ಸ್ವಾಮಿಯನ್ನು ಕ್ರೂಜೆಯಿಂದ ಇಳಿಸಿ ಆ ನಾರು ಮಡಿಯಲ್ಲಿ ಸುತ್ತಿ ಮಲಗಿಸಿರ್ತಕ್ಕಂಥ ಯೇಸುವಿನ ದೇಹವನ್ನು ಕಣ್ಣಿಟ್ಟು ನೋಡು. ಮಹಾಮಹಿಮೆಗೆ ಯೋಗ್ಯನಾಗಿರ್ತಕ್ಕಂಥ ಆತನ ತಲೆಯಲ್ಲಿ ಪೆಟ್ಟಿನ ಗಾಯಗಳು ತುಂಬಿ ಹೋಗಿವೆ, ರಕ್ತ ಹರಿಯುತ್ತಾ ಇದೆ, ಆತನ ಮುಖ ಕಳೆಗುಂದಿದೆ, ಜೀವ ಹೋಗಿದೆ. ನಮ್ಮನ್ನು ಕಂಡು ಸಮಾಧಾನದ ಮಮತೆಯ ಮಾತುಗಳನ್ನು ನುಡಿದಿರ್ತಕ್ಕಂಥ ಯೇಸುವಿನ ಬಾಯಿ ಇವತ್ತು ಮುಚ್ಚಿ ಹೋಗಿದೆ. ನಮ್ಮನ್ನು ಆಶೀರ್ವದಿಸುವುದಕ್ಕೆ ಸದಾ ಸಿದ್ಧವಾಗಿರ್ತಕ್ಕಂಥ ಆತನ ಕೈ ಇವತ್ತು ಅಲ್ಲಾಡದೆ ಬಿದ್ದಿದೆ. ದ್ರೋಹಿಯಾದ ನಮ್ಮನ್ನು ಹುಡುಕಿಕೊಂಡು ಬಂದಿರತಕ್ಕಂಥ ಆತನ ಕಾಲುಗಳು ಇವತ್ತು ನಿತ್ರಾಣವಾಗಿವೆ. ಪ್ರಿಯರೇ, ಈ ರೀತಿ ಆತನ ಅವಯವಗಳಾಗಲಿಕ್ಕೆ ಕಾರಣ ನನ್ನ ನಿನ್ನ ಪಾಪವೇ. ನಮ್ಮನ್ನು ನಮ್ಮ ಪಾಪದಿಂದ ವಿಮೋಚನೆ ಮಾಡುವುದಕ್ಕಾಗಿಯೇ ಯೇಸು ಸ್ವಾಮಿಗೆ ಈ ಅವಸ್ಥೆ ಬಂದಿದೆ. ಯೇಸು ಸ್ವಾಮಿಯ ಹತ್ತಿರ ನಾವು ಬರೋಣ. ಆತನ ದೇಹದಲ್ಲಾಗಿರ್ತಕ್ಕಂಥ ಆ 5 ಗಾಯಗಳೇ ನಾವು ಭದ್ರವಾಗಿ ಸುರಕ್ಷಿತವಾಗಿ ಆತನಲ್ಲಿ ಇರುವಂತಹ ಕೋಟೆಯಾಗಿವೆ. ಪ್ರಿಯರೇ, ಆ 5 ಗಾಯಗಳೇ ನಮ್ಮನ್ನು ನಮ್ಮ ಶತ್ರುಗಳಿಂದ, ಸೈತಾನನಿಂದ ಜಯಿಸುವುದಕ್ಕೆ ನಮ್ಮ ಹತ್ತಿರ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥ 5 ಬಾಣಗಳಾಗಿವೆ. ಯೋಸೇಫನು ನಿಕೋದೇಮನು ಸೇರಿಕೊಂಡು
ಯೇಸು ಸ್ವಾಮಿಯ ದೇಹದಲ್ಲಿ ಆಗಿರ್ತಕ್ಕಂಥ ಗಾಯಗಳನ್ನು, ಆ ರಕ್ತವನ್ನು ತೊಳೆದು ಪ್ರಭುಗಳು, ಅರಸರು ಮುಂತಾದವರು ಸತ್ತರೆ ಅವರ ಶವವನ್ನು ಯಾವ ರೀತಿ ಸುಗಂಧ ವಸ್ತುಗಳಿಂದ ತುಂಬಿಸುತ್ತಾರೋ ಆ ರೀತಿ ಯೇಸುವಿನ ದೇಹಕ್ಕೆ ಸುಗಂಧ ವಸ್ತುಗಳನ್ನು, ಸುಗಂಧ ದ್ರವ್ಯಗಳನ್ನು ಹಚ್ಚಿದರು. ಯೇಸು ಸ್ವಾಮಿ ಹುಟ್ಟಿದಾಗ ಮೂಡಣದಿಂದ ಆ ಪಂಡಿತರು ಬಂದು ಚಿನ್ನ, ಧೂಪ, ರಕ್ತ, ಬೋಳಗಳನ್ನು ಆತನಿಗೆ ಕಾಣಿಕೆಯಾಗಿ ಕೊಟ್ಟು ನಮಸ್ಕರಿಸಿದಂತೆ ಈ ಮರಣಾನಂತರದಲ್ಲಿಯೂ ಕೂಡ ಘನವಂತರು, ಯೇಸುವಿನ ಗುಪ್ತ ಶಿಷ್ಯರು ಆಗಿರ್ತಕ್ಕಂಥ ಇವರು ಬಂದು ಯೇಸುವಿನ ದೇಹವನ್ನು ಮಹಿಮೆಯಿಂದ ಸಮಾಧಿಯಲ್ಲಿ ಇಟ್ಟರು. ಪ್ರಿಯರೇ, ಆತನು ಈ ಲೋಕದಲ್ಲಿರುವಾಗ ದಾಸನ ರೂಪವನ್ನು ತೆಗೆದುಕೊಂಡು ಬಂದು ಅನೇಕ ಕೊರತೆಗಳನ್ನು ಅನುಭವಿಸಿದರು. ಆದರೆ ಈಗ ಆತನು ಸತ್ತಾಗ, ಆತನ ಮರಣದಲ್ಲಿ ಆತನು ದಾವೀದನ ಮಗನು, ಅರಸನು, ಕರ್ತನು ಎಂಬುದಾಗಿ ಪ್ರಕಟವಾಗುವಂತೆ ಈ ರೀತಿ ಆತನಿಗೆ ಉತ್ತರ ಕ್ರಿಯೆ ಮಾಡಲಾಯಿತು. ಪ್ರಿಯರೇ, ಇಂದು ನಿನ್ನ ಜೀವಿತದಲ್ಲಿರುವ ಕರ್ತನ ಮೇಲಿರುವ ವಿಶ್ವಾಸವು ಈ ರೀತಿ ಹುದುಗಿಕೊಂಡಿರುವುದಾದರೆ ಇಂದೇ ನಾವು ಎಚ್ಚೆತ್ತುಕೊಳ್ಳೋಣ, ಕರ್ತನ ಪಾದದ ಬಳಿ ಬರೋಣ, ಆತನಲ್ಲಿ ವಿಶ್ವಾಸವಿಟ್ಟು ಆತನ ಮಕ್ಕಳಾಗಿ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಸರ್ವರ ಪ್ರೀತಿಗೆ ಪಾತ್ರನಾದ ಯೇಸುವೆ, ನಿಮಗೆ ಸ್ತೋತ್ರಪ್ಪ. ದೇವರೇ, ಬಡಾ ಪಾಪಿಗಳಾದ ನಮ್ಮ ನಿಮಿತ್ತವಾಗಿ ನಿಮ್ಮ ಪರಿಶುದ್ಧ ರಕ್ತವನ್ನು ಚೆಲ್ಲಿ ನಮಗೆ ಜೀವವನ್ನು ಕೊಟ್ಟಿದ್ದೀರಿ ಕರ್ತನೆ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಿಮ್ಮ ದಿವ್ಯ ದೇಹವನ್ನು ಸಮಾಧಿಯಲ್ಲಿ ಹೂಣಿಡುವುದಕ್ಕೂ ನೀವು ಸಮ್ಮತಿ ಕೊಟ್ಟಿದ್ದೀರಿಯಪ್ಪ. ಅದಕ್ಕಾಗಿ ನಿಮ್ಮ ದಿವ್ಯವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ನೀವು ನಮಗಾಗಿ ಸತ್ತು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದೀರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರಪ್ಪ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ನೀವು ಆಶೀರ್ವಾದ ಮಾಡಿರಿ ಕರ್ತನೆ. ನಿಮ್ಮ ಪುನರುತ್ಥಾನದ ಶಕ್ತಿ ನಮ್ಮೆಲ್ಲರ ಮೇಲೆ ಇಳಿದು ಬರಲಿಕ್ಕೆ ಸಹಾಯ ಮಾಡಿರಿ. ನಾವು ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.